ಕನ್ನಡದಲ್ಲೇ ಟಾಪ್ ಒನ್ ನಾಯಕನಾಗಿ ಒಂದು ಕಾಲದಲ್ಲಿ ಮಿಂಚಿದಂತಹ ನಟ ಶ್ರೀಧರ್ ಅವರು ಇಂದು ನೆನಪಾಗಿ ಮಾತುಕೊಳ್ತಿರೋದು ಅಂತ ಹೇಳ್ಬೋದು. ನಿಜಕ್ಕೂ ಇದೊಂದು ರೀತಿ ಆಘಾತಕಾರಿ ವಿಚಾರ. ಹಾಗಾದ್ರೆ ಏನಾಯ್ತು ನೋಡೋಣ ಬನ್ನಿ. ಸುಮಾರು 30 ವರ್ಷಗಳ ಚಿತ್ರರಂಗದಿಂದ ದೂರ ಉಳಿದಂಥ ನಟ ಶ್ರೀಧರ್ ಅವರು ಎಲ್ಲಿ ಹೋದ್ರು ಅಂತ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. 1985, 90, 2000 ಇಸ್ವಿ ತನಕ ಸಾಕಷ್ಟು ಬೇಡಿಕೆ ಇದ್ದಂಥ ಈ ನಟ ಒಂದು ಕಾಲದಲ್ಲಿ ಇವರ ಕಾಲ್ ಶೀಟ್ಗಾಗಿ ನಿರ್ಮಾಪಕರು ನಿರ್ದೇಶಕರು ಮನೆ ಬಾಗಿಲು ಕಾಯ್ತಿದ್ರು. ಸರಿ, ಹೀಗೆ ಉತ್ತುಂಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ 2000 ಇಸ್ವಿಯ ನಂತರ ಅವರೆಲ್ಲೂ ಕೂಡ ಕಾಣಿಸಿರಲೇ ಇಲ್ಲ. ಶಿವನ ಪಾತ್ರಗಳಿಗಂತೂ ಹೆಚ್ಚಾಗಿ ಶ್ರೀಧರ್ ಅವ್ರನ್ನೇ ಎಲ್ಲರೂ ಕೂಡ ರೆಫರ್ ಮಾಡ್ತಿದ್ರು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳಿನಲ್ಲೂ ಕೂಡ ಇವರ ಛಾಪನ್ನು ಕೂಡ ಮೂಡಿಸಿದ್ರು. ಹೀಗಿರುವಂಥ ಸಂದರ್ಭ ಸುಮಾರು 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ 15 ವರ್ಷದಲ್ಲೇ ಅಭಿನಯಿಸಿದರು. ತದನಂತರ ಅವರು ಎಲ್ಲಿ ಕಡಿಮೆ ಗೊತ್ತಿಲ್ಲ. ಸದ್ಯ ಈಗ ಅವರ ಭರತನಾಟ್ಯ ಶಾಲೆಯನ್ನು ಅವರ ಪತ್ನಿ ಇಬ್ಬರು ಕೂಡ ನಡೆಸ್ಕೊಳ್ತಿದ್ದಾರೆ. ಸದ್ಯ ಅವ್ರ ಮಗಳು ಕೂಡ ದೊಡ್ಡ ಭರತನಾಟ್ಯ ಕಲಾವಿದ ಆಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಈಗಿರಬೇಕಾದ್ರೆ ಸಾಕಷ್ಟು ಜನ ಭರತನಾಟ್ಯ ಕಲಾವಿದರು ಹುಟ್ಟಾಕಿದ್ದಾರೆ. ಇತ್ತೀಚೆಗೆ ಒಂದು ಯೂಟ್ಯೂಬ್ನವರು ಕೇಳಿದ್ದರು, ಸರ್ ಯಾಕೆ ಸರ್ ನೀವು ಇತ್ತೀಚೆಗೆ ಎಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಿಲ್ವಲ್ಲ ಅಂತ ಈ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಅವರು ಇದಕ್ಕೆ ಉತ್ತರ ಸಹ ಕೊಟ್ಟಿದ್ದರು. ಇಲ್ಲ, ನಾನು ಬೇರೆ ಬೇರೆ ಕಾರಣಗಳಿಂದಾಗಿ ನಾನು ಚಿತ್ರದಿಂದ ದೂರ ಉಳಿದೆ, ಆದ್ದರಿಂದ ನಾನು ಸಾಕಷ್ಟು ಭರತನಾಟ್ಯ ಕಲಾವಿದರನ್ನು ಹುಟ್ಟು ಹಾಕಿದ್ದೀನಿ ಅಂತ ಹೇಳಿ ಖುಷಿಯಿಂದ